ಇನ್ಫ್ಯಾಕ್ಟ್ ಅವ್ನು ಮಾಡಿದ್ದಾನೆ ಅಂತ ನನಗೆ ಗೊತ್ತಿತ್ತು. ಹೇಳಿದ್ದ ಲಾಸ್ಟ್ ಟೈಮ್ ನನ್ಗೆ ಬರೋದಕ್ಕಾಗಿರಲಿಲ್ಲ ಸರ್. ಸೊ ಅವ್ನು ಹೇಳಿದ್ದ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅವ್ನು ಸೀನ್ ಬರಲಿ ಅಂದ್ಬಿಟ್ಟು. ಇಸ್ ಡನ್ ಇಟ್ ಗುಡ್. ಹಿಂದಿನೂ ಚೆನ್ನಾಗಿ ಮಾತಾಡಿದ್ದಾನೆ. ಸುನಿ ಸರ್ ಫ್ಲೇವರ್ ಅಂದ್ರೆ ಸರ್, ಅವರು ಯಾವುದೇ ಕೊಟ್ರು ಜಾನರು ಅವ್ರ ಸ್ಟೈಲ್ನಲ್ಲಿ ಬೇರೆ ರೀತಿನೇ ಕೊಡ್ತಾರೆ ಅವರು. ಫಸ್ಟಿಂದಾನು ಅಷ್ಟೇ ನೋಡ್ಕೊಂಡು ಬಂದಿದ್ದೀನಿ ನನ್ನ ಸಿನಿಮಾಗಳು. ಇನ್ಫ್ಯಾಕ್ಟ್ ನಮ್ಮ ಸೀರಿಯಲ್ಲು ನೋಡ್ಬೋದು ನೀವು, ಶಾಂಭವಿ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಸೊ ಸುನಿ ಸರ್ದು ಕೆಲಸ ಎಲ್ಲ ಇಡೀ ಇಂಡಸ್ಟ್ರಿಗೆ ಗೊತ್ತು ಸರ್. ಅವರ ಏನೇ ಮಾಡಿದ್ರು ಏಸ್ ತಗೊಂತಾರೆ ಅದನ್ನೆಲ್ಲ. ಸೊ ದಿಸ್ ಮೂವಿ ಸ್ಪೀಕ್ಸ್ ಅಬೌಟ್ ಇಟ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಇವಾಗ, ಗೊತ್ತಿಲ್ಲ ಏನು ಅಂತ. ಅಲ್ಲ, ಥ್ಯಾಂಕ್ ಯು ಸರ್. ಫೈನಲಿ ಸರ್, ವಿನಯ್ ಸರ್ ಅವರ ಆಕ್ಟಿಂಗ್ ಬಗ್ಗೆ ಅದು ತುಂಬಾ ಮೆಚ್ಯೂರ್ಡ್ ಆಗಿ ನಾವೇ ಫೀಲ್ ಆಗ್ತೀವಿ ಅವ್ರ ಆಕ್ಟಿಂಗ್ ಬಗ್ಗೆ. ಸೊ ಅವ್ರ ಬಗ್ಗೆ ಹೇಳೋದಂದ್ರೆ ಅವ್ರ ಆಕ್ಟಿಂಗ್, ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಅವ್ರದ್ದು ಈ ಥರ ಒಂದು ಡೀಪ್ ಆಗಿರೋ ಸಿನಿಮಾ ನೋಡಿದ್ದು. ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸರ್. ಅಂದರೆ ಎಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಥವಾ ಎಲ್ಲೋ ಕಷ್ಟಪಟ್ಟು ನೋಡಿ, ನಮಗೂ ಒಂದೊಂದು ಸೀನ್ಗಳು ಏನಾಗುತ್ತೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಎಲ್ಲೂ ಕಾಣಿಸ್ಲಿಲ್ಲ ಅದು ಕಷ್ಟಪಟ್ಟಿರೋದು. ಇನ್ಫ್ಯಾಕ್ಟ್ ಐ ಗೆಸ್ ಕ್ರೆಡಿಟ್ ಗೋಸ್ ಟು ಹಿಮ್. ಇಲ್ಲ, ವಿನಯ್ ಅಂತ ಹೆಸರಿರೋರೆಲ್ಲ ತುಂಬ ಚೆನ್ನಾಗಿ ಆಗ್ತಾರೆ. ಬಟ್ ವಿನಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಫ್ಲಾಲೆಸ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಚ್ ಆಗುತ್ತೆ ಅದು. ಒಂದೊಂದು ಸೀನು ಅವರು ಹೇಳಿರೋದು ರೀಚ್ ಆಗುತ್ತೆ ಜನರಿಗೆ. ಮೇಡಮ್, ನಿಮ್ಗೆ ಯಾವ ಸೀನ್ ತುಂಬಾ ಅರ್ಥ ಅನಿಸ್ತು, ನಮ್ಮ ಲೈಫ್ಗೆ ಅಂತ ಅನಿಸ್ತು? ಅವರು ಅಜ್ಜಿ ಸೀನ್ ಇದೆಯಲ್ಲ, ಅಜ್ಜಿ ಸತ್ತೋಗ್ತಾರಲ್ಲ, ಅಜ್ಜಿ ಬಂದ್ಬಿಟ್ಟು ಅಷ್ಟೊಂದು ಸಲ ಹೇಳ್ತಾರೆ, ಮಾತಾಡ್ತಾರೆ, ಬಟ್ ಅವರು ರೆಸ್ಪಾಂಡ್ ಮಾಡಲ್ಲ. ಅದು ತುಂಬಾ ಬೇರೆಲ್ಲ. ಇನ್ಫ್ಯಾಕ್ಟ್ ಸುನಿ ಸರ್ ಮಾಡಿರೋ ಸೀನು ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮಜಾ ಆಯ್ತು. ತುಂಬಾ ಬಿಸಿ ಇರ್ತಾರೆ ಈಗ. ಸೊ ಇಂಥದ್ರಲ್ಲಿ ನಮ್ಗೆ ಟೈಮ್ ಕೊಟ್ಟಿರೋರಿಗೆ ಆನೆ ಬಂದು ಸಿನಿಮಾ ನೋಡಿದ್ದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರವಿ ಸರ್, ಬರ್ತೀನಿ ಸರ್.